ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಅಯೋಧ್ಯೆಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಸಂಪಾದಕರಾದಂತಹ ಅಜಿತ್ ಹನುಮಕ್ಕನವರು. ಅಜಿತ್ ಹನುಮಕ್ಕನವರು, ಇವತ್ತು ರಾಮ ಲಲ್ಲಾನ ವಿಗ್ರಹ ಆವರಣದಲ್ಲಿದೆ, ರಾಮ ಮಂದಿರದ ಆವರಣದಲ್ಲಿದೆ. ಇವತ್ತು ಗರ್ಭಗುಡಿಗೆ ಪ್ರವೇಶ ಆಗ್ತಾ ಇರುವಂತದ್ದು. ಯಾವೆಲ್ಲ ಧಾರ್ಮಿಕ ವಿಧಿವಿಧಾನಗಳು ಇವತ್ತು ನಡೆಯುತ್ತೆ, ಯಾವೆಲ್ಲ ಕಾರ್ಯಕ್ರಮ ಇದೆ ಇವತ್ತು? ಪ್ರಗತಿ, ನಿನ್ನೆ ಸಂಜೆನೆ ರಾಮಲಲ್ಲಾನ ವಿಗ್ರಹವನ್ನು ದೇವಸ್ಥಾನದ ಆವರಣಕ್ಕೆ ತೆಗೆದುಕೊಂಡು ಹೋಗಲಾಯಿತು. ನಿನ್ನೆ ದೇವಸ್ಥಾನದ ಆವರಣದಿಂದ ಒಂದು ರ್ಯಾಂಪನ್ನು ಕ್ರಿಯೇಟ್ ಮಾಡಿದ್ದಾರೆ. ಆ ರ್ಯಾಂಪ್ನ ಮೂಲಕ ಈಗ ಗರ್ಭಗುಡಿಯ ಮುಂದೆ ರಾಮಲಲ್ಲಾನ ವಿಗ್ರಹವನ್ನು ಇಡಲಾಗಿದೆ. ಗರ್ಭಗುಡಿಯ ಮುಂದೆ ಅಂದರೆ ಹೊಸ್ತಿಲಲ್ಲಿ ಇಡಲಾಗಿದೆ. ಒಳಗಡೆ ತೆಗೆದುಕೊಂಡು ಪಾಣಿಪೀಠದ ಮೇಲೆ ಪ್ರತಿಷ್ಠಾಪನೆ ಮಾಡೋದಷ್ಟೇ ಸದ್ಯಕ್ಕೆ ಬಾಕಿ ಇರುವಂಥದ್ದು. ಆ ಪ್ರಕ್ರಿಯೆ ಇವತ್ತು ನಡೆಯುತ್ತೆ. ಜೊತೆಗೆ ಅನೇಕ ಧಾರ್ಮಿಕ ವಿಧಿವಿಧಾನಗಳು ದೇವಸ್ಥಾನದ ಆವರಣದಲ್ಲಿ, ದೇವಸ್ಥಾನದ ಈಶಾನ್ಯ ಭಾಗದಲ್ಲಿ 9 ಹೋಮಕುಂಡಗಳನ್ನು ಮಾಡಲಾಗಿದೆ. ಅಲ್ಲಿ 121 ಜನ ಪುರೋಹಿತರು ಅಲ್ಲಿ ವಿವಿಧ ರೀತಿಯ ಹೋಮ ಹವನಗಳ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಸರಯೂ ನದಿಯಿಂದ 9 ಜನ ಮಹಿಳೆಯರು ಪವಿತ್ರ ಜಲವನ್ನು ತೆಗೆದುಕೊಂಡು ಹೋಗಿದ್ದಾರೆ. ಅದರ ಮೂಲಕ ರಾಮಲಲ್ಲಾನ ಪ್ರತಿಷ್ಠಾಪನೆಯಾದ ನಂತರ ರಾಮಲಲ್ಲಾನಿಗೆ ಒಂದು ಕಡೆ ಅಭಿಷೇಕ ನಡೆಯುತ್ತೆ, ಇನ್ನೊಂದು ಕಡೆ ಪವಿತ್ರ ಸರಯೂ ನದಿಯ ನೀರನ್ನು ತೆಗೆದುಕೊಂಡು ಬಂದು ದೇವಸ್ಥಾನದ ಆವರಣವನ್ನು ಪರಿಶುದ್ಧಗೊಳಿಸಲಾಗುತ್ತೆ. ಆ ಎಲ್ಲ ಧಾರ್ಮಿಕ ಪ್ರಕ್ರಿಯೆಗಳು ಇವತ್ತು ನಡೆಯೋದಕ್ಕಿದೆ. ಪ್ರಗತಿ. ಎಸ್ ಅಜಿತ್, ರಾಮಲಲ್ಲಾನ ವಿಗ್ರಹ ಹೇಗಿದೆ? ನಿಮ್ಗೇನಾದ್ರೂ ನೋಡೋದಕ್ಕೆ ಸಾಧ್ಯ ಆಯ್ತಾ ರಾಮಲಲ್ಲಾನ ವಿಗ್ರಹವನ್ನ? ನೋಡೋದಕ್ಕೆ ಸಾಧ್ಯ ಆಯಿತಾ ಅಥವಾ ಮಾಹಿತಿ ಸಿಗ್ತಾ, ದಟ್ ಇಸ್ ಆಲ್ ಸೆಕೆಂಡ್ರಿ. ಒಟ್ಟಿನಲ್ಲಿ ರಾಮಲಲ್ಲಾನ ವಿಗ್ರಹ ಬಹಳ ಸುಂದರವಾಗಿ ಬಂದಿದೆ. 5 ವರ್ಷದ ಬಾಲಕನಾಗಿದ್ದಾಗ ರಾಮ ಹೇಗಿರಬಹುದು ಅನ್ನುವಂಥದ್ದು ಶಿಲ್ಪಿಯ ಪರಿಕಲ್ಪನೆ. ಅರುಣ್ ಯೋಗಿರಾಜ್ ಅವರು, ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂಥ ರಾಮಲಲ್ಲಾನ ವಿಗ್ರಹ ನಿಂತುಕೊಂಡ ಭಂಗಿಯಲ್ಲಿದೆ. ಉತ್ತರ ಭಾರತ ಶೈಲಿಯ ಧೋತಿಯನ್ನು ರಾಮಲಲ್ಲಾ ಉಟ್ಕೊಂಡಿದ್ದಾನೆ. ಹೊಯ್ಸಳ ಶೈಲಿಯ ಆಭರಣಗಳನ್ನು ಧರಿಸಿಕೊಂಡಿದ್ದಾನೆ. ಒಂದು ಕೈಯಲ್ಲಿ ಬಿಲ್ಲು, ಒಂದು ಕೈಯಲ್ಲಿ ಬಾಣ ಇದೆ. ಬಿಲ್ಲು ಬಾಣವನ್ನು ಕಲ್ಲಿನಲ್ಲಿ ಕೆತ್ತಲಾಗಿಲ್ಲ. ಚಿನ್ನದ ಬಿಲ್ಲು ಬಾಣವನ್ನು ರಾಮಲಲ್ಲಾನ ಕೈಯಲ್ಲಿ ನೀಡಲಾಗುತ್ತೆ. ಅಂದರೆ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡಿರುವ ಭಂಗಿಯಲ್ಲಿ ರಾಮಲಲ್ಲಾನ ವಿಗ್ರಹ ಇದೆ. ಬಲಗಡೆಯ ಕೈಯಲ್ಲಿ ಬಿಲ್ಲು, ಎಡಗಡೆಯ ಕೈಯಲ್ಲಿ ಬಾಣ, ಈ ರೀತಿಯಾಗಿ ಇದೆ. ಸುತ್ತಲೂ ಬಹಳ ಸುಂದರವಾದ ಪ್ರಭಾವಳಿ ಇದೆ. ಪ್ರಭಾವಳಿಯ ಮೇಲೆ ದಶಾವತಾರವನ್ನು ಕೆತ್ತಲಾಗಿದೆ. ಒಂದು ಕಡೆ ಹನುಮ, ಇನ್ನೊಂದು ಕಡೆ ಗರುಡ ಕೂಡ ಅಲ್ಲಿದ್ದಾರೆ. ರಾಮಲಲ್ಲಾ ಜನಿಸಿದ್ದು ಇಕ್ಷ್ವಾಕು ವಂಶದಲ್ಲಿ, ಸೂರ್ಯನ ಆರಾಧಕರು. ಆದ್ದರಿಂದ ಸೂರ್ಯನನ್ನು ಕೂಡ ಆ ಪ್ರಭಾವಳಿಯಲ್ಲಿ ತೋರಿಸಲಾಗಿದೆ. ಬಹಳ ಸುಂದರವಾಗಿ ಬಂದಿರುವಂಥ ಮೂರ್ತಿ ಇದಾಗಿದೆ. ಜಗತ್ತು ಅದನ್ನು ನೋಡೋದಕ್ಕೆ 22ನೇ ತಾರೀಕಿನ ತನಕ ಕಾಯಬೇಕಾಗತ್ತೆ. ಪ್ರಗತಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.